ಮಧ್ಯಪ್ರಾಚ್ಯದಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೀತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಅದು? ಅಮೆರಿಕ ಹಾಗೂ ಇಸ್ರೇಲ್ ಏನು ಯುದ್ಧವನ್ನ ಮಾಡಿತ್ತು ಅಥವಾ ಯುದ್ಧವನ್ನ ಆರಂಭಿಸಿತ್ತು, ಕೊನೆಯದಾಗಿ ಈ ಯುದ್ಧದಲ್ಲಿ ನಾವೇ ಗೆದ್ದಿದ್ದೇವೆ, ಅಂದ್ರೆ ಇರಾನ್ ಗೆದ್ದಿದೆ ಎನ್ನುವಂಥ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಮೆರಿಕ ಹಾಗೂ ಇಸ್ರೇಲ್ನ ಪ್ರವೋಕ್ ಮಾಡುತ್ತೋ ಗೊತ್ತಿಲ್ಲ. ಆದರೆ ಮತ್ತೊಂದು ಕಡೆ ತನ್ನದೇ ಸಂಸತ್ತಿನಲ್ಲಿ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ. ಈ ಯುದ್ಧ ಮಾಡಬೇಕು ಅಥವಾ ಈ ಯುದ್ಧದ ದಾಹ ಏನಿತ್ತು ಅದಕ್ಕೆ ಸದ್ಯ ಅಮೆರಿಕಾದ ಸಂಸತ್ತು, ಅಂದ್ರೆ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಕಾಂಗ್ರೆಸ್ ಇಸ್ ನಥಿಂಗ್ ಬಟ್ ಅಮೆರಿಕಾದ ಸಂಸತ್ತಿನ ಹೆಸರು, ಇದು ಬ್ರೇಕ್ ಕೊಟ್ಟಿದೆ. ಅಂದ್ರೆ ಒಂದಷ್ಟು ವಿಚಾರಗಳು ನಡೀತು, ಮತ ನಿರ್ಣಯ ಆಯಿತು, ಅದರಲ್ಲಿ ಯುದ್ಧ ಬೇಡ ಅಂತ ತನ್ನದೇ ಸಂಸತ್ತು ಟ್ರಂಪ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಡ್ರೋನ್ಗಳ ದಾಳಿ ಮೇಲೆ ದಾಳಿ ನಡೀತಾ ಇದೆ. ಮತ್ತೊಂದು ಕಡೆ ಕುವೈತ್ ಹಾಗೂ ಬಹ್ರೇನ್ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಯುದ್ಧದ ಸದ್ಯದ ಅಪ್ಡೇಟ್ಸ್ ಏನೇನು, ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಗೆ ನಾನು ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಒಂದು ರೀತಿ ಪವರ್ ಗೇಮ್ ಆಗಿ ಕನ್ವರ್ಟ್ ಆಗಿದೆ ಮಧ್ಯಪ್ರಾಚ್ಯ. ಅಂದ್ರೆ ದಿನ ದಿನಕ್ಕೂ ಏನೇನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಶಾಂತಿ ಒಪ್ಪಂದ ಅಥವಾ ಸೀಸ್ ಫೈರ್, ಬಟ್ ಒಳಗೊಳಗೆ ಒಂದಷ್ಟು ಸಂಘರ್ಷಗಳು ನಡೀತಾ ಇದೆ. ಇಷ್ಟು ದಿನ ನಾವು ನೋಡಿದ್ವಿ, ಟ್ರಂಪ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ರು. ಅಂದ್ರೆ ನಾವು ಗೆದ್ದಿದ್ದೀವಿ ಅಥವಾ ಇರಾನ್ ಶರಣಾಗಿದೆ, ಅಣ್ವಸ್ತ್ರವನ್ನು ತೆಗೆಸೋದಕ್ಕೆ ಇರಾನ್ ಒಪ್ಕೊಂಡಿದೆ, ಮಂಡಿಯೂರಿದೆ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಅಮೆರಿಕ ಕಡೆಯಿಂದ ಬರ್ತಾ ಇತ್ತು ಇಷ್ಟು ದಿನ. ಬಟ್ ಇವಾಗ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಯುದ್ಧದಲ್ಲಿ ಇರಾನ್ ಗೆದ್ದಿದೆ ಅನ್ನೋದಾಗಿ ಅವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಮುಂದೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ಇದರ ನಡುವೆ ಯುದ್ಧ ಬೇಕಾ ಬೇಡ್ವಾ, ಈ ಯುದ್ಧಾಧಿಕಾರದ ಒಂದು ನಿರ್ಣಯವನ್ನ ಮಂಡಿಸಲಾಗುತ್ತೆ ಸಂಸತ್ತಿನಲ್ಲಿ. ಅಂದ್ರೆ ಅಮೆರಿಕಾದ ಸಂಸತ್ತು, ಅದನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಅಲ್ಲಿ ಮಂಡಿಸ್ತಾರೆ. ಆದ್ರೆ ಇಲ್ಲಿ ಯುದ್ಧ ನಮ್ಗೆ ಬೇಡ, ಇರಾನ್ ವಿರುದ್ಧದ ಯುದ್ಧ ಸಾಕಷ್ಟು ದುಬಾರಿ ಆಗ್ತಾ ಇದೆ, ಇದು ಅಮೆರಿಕಾದ ಆರ್ಥಿಕತೆಗೆ ದೊಡ್ಡ ಪೆಟ್ಟು, ಹೀಗಾಗಿ ಯುದ್ಧ ಬೇಡ ಎನ್ನುವಂತಹ ವಿಷಯವನ್ನ ಅಲ್ಲಿರುವಂತಹ ಸಂಸದರು, ಅಮೆರಿಕಾದ ಸಂಸದರೇ ಇದೀಗ ಹೇಳ್ತಾ ಇದ್ದಾರೆ. ಇದು ಟ್ರಂಪ್ ಅವರಿಗೆ ಒಂದು ಭಾರಿ ಹಿನ್ನಡೆಯಾಗಿದೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿ ಅಂತ ಬಂದ್ರೆ ಸದ್ಯ ಯುದ್ಧದ ಹಾಟ್ಸ್ಪಾಟ್ ಆಗಿದೆ ಹಾರ್ಮುಜ್ ಜಲಸಂಧಿ. ಅಲ್ಲಿ ನಿರಂತರವಾದಂತಹ ಡ್ರೋನ್ ಅಟ್ಯಾಕ್ಸ್ ನಡೀತಾ ಇದೆ. ಹಾಗೆ ಕುವೈತ್ ಹಾಗೆ ಬಹ್ರೇನ್ ಮೇಲೆ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದೆ, ಅಲ್ಲಿ ಒಂದು ಸಾವಾಗಿದೆ. ಜೊತೆಗೆ ಅಲ್ಲಿರುವಂತಹ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನೇನೆಲ್ಲ ಆಯ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಮೆರಿಕ ಸಂಸತ್ತಿನಲ್ಲಿ ಟ್ರಂಪ್ಗೆ ಮಹಾ ಹಿನ್ನಡೆಯಾಗಿದೆ. ಯಾವ ರೀತಿ ಹಿನ್ನಡೆ ಅದು? ಯುದ್ಧ ನಿಲ್ಲಿಸೋದಕ್ಕೆ ಯುದ್ಧಾಧಿಕಾರದ ನಿರ್ಣಯಕ್ಕೆ ಸಂಸತ್ತಿನ ಅನುಮೋದನೆ ಸಿಕ್ಕಿದೆ. ಯಾವ ರೀತಿ ಇದು? ಅಧ್ಯಕ್ಷ ಟ್ರಂಪ್ ಅವರ ಯುದ್ಧ ಮಾಡುವ ಏಕಪಕ್ಷೀಯ ಅಧಿಕಾರಕ್ಕೆ ಬ್ರೇಕ್ ಬಿದ್ದಿದೆ. ನಿರ್ಣಯದ ಪರ 215 ಮತಗಳು. ಅಂದ್ರೆ ಈ ಯುದ್ಧ ಬೇಡ, ಈ ಯುದ್ಧದಿಂದ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳ್ತಾ ಇದೆ, ಈ ದುಬಾರಿ ಯುದ್ಧ ನಮಗೆ ಬೇಡ, ದುಬಾರಿ ಮತ್ತು ದುಡುಕಿನ ಯುದ್ಧ ಇದು, ಯಾವುದೇ ಇದರಲ್ಲಿ ಏನು ಯೂಸ್ ಇಲ್ಲ, ಕೇವಲ ಪ್ರತಿಷ್ಠೆಗಾಗಿ ಆಗ್ತಾ ಇರುವಂತಹ ಯುದ್ಧ, ಇದು ಬೇಡ ಅಂತ 215 ಮತಗಳು ಬಿದ್ದಿದೆ. ಹಾಗೆ ಯುದ್ಧ ನಡೀಲಿ ಅಂತ 208 ಮತಗಳು. ಹೀಗಾಗಿ ಟ್ರಂಪ್ಗೆ ಸಂಖ್ಯಾಬಲದ ಹೊಡೆತ ಬಿದ್ದಿದೆ. ಮೆಜಾರಿಟಿ ಜನರು, ಸಂಸದರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ದುಬಾರಿ ಮತ್ತು ದುಡುಕಿನ ಯುದ್ಧ ಇವತ್ತೇ ನಿಲ್ಲಿ ಅಂತ ಡೆಮಾಕ್ರೆಟಿಕ್ ಪಕ್ಷ ಹೇಳ್ತದೆ. ಅಲ್ಲಿ ಅಮೆರಿಕದಲ್ಲಿ ಇರುವಂಥದ್ದು ಎರಡೇ ಪಕ್ಷ, ಒಂದು ಟ್ರಂಪ್ ಅವರ ರಿಪಬ್ಲಿಕ್ ಪಕ್ಷ, ಇನ್ನೊಂದು ಡೆಮಾಕ್ರೆಟಿಕ್ ಪಕ್ಷ. ಈ ಯುದ್ಧ ಇವತ್ತೇ ನಿಲ್ಲಿ ಅಂತ ಡೆಮಾಕ್ರೆಟಿಕ್ ಪಕ್ಷ ಹೇಳ್ತಾ ಇದೆ. ಅಮೆರಿಕಾದ ತೆರಿಗೆದಾರರಿಗೆ ಸುಮಾರು $10,000 ಕೋಟಿ ನಷ್ಟದ ಭೀತಿ ಎದುರಾಗಿದೆ. ಹೀಗಾಗಿ ಆರ್ಥಿಕವಾಗಿ ಇದು ತೊಂದರೆಯನ್ನು ತರುತ್ತೆ ಅಂತ ಸಂಸದರ ವಾದ ಇದು. ಹಾಗೆ ಸ್ವಪಕ್ಷದ ಸದಸ್ಯರಿಂದಲೂ ಕೂಡ ಟ್ರಂಪ್ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರಿಂದ ವೈಟ್ ಹೌಸ್ ಕಂಗಾಲಾಗಿ ಹೋಗಿದೆ. ಸ್ವಪಕ್ಷದವರು ಕೂಡ ಬೇಡ ಈ ಯುದ್ಧ, ಇದರಿಂದ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಒಂದ್ ಕಡೆ ಆಯ್ತು. ಅಂದ್ರೆ ಅಮೆರಿಕ ಸಂಸತ್ತಿನಲ್ಲಿ ಟ್ರಂಪ್ ಅವ್ರಿಗೇನೆ ತಮ್ಮದೇ ಪಕ್ಷದವರು ಕೂಡ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಇದು ಭಾರಿ ಹಿನ್ನಡೆ ಟ್ರಂಪ್ ಅವ್ರಿಗೆ. ಇದಿಷ್ಟು ಅಮೆರಿಕಾದ ವಿಷಯ ಆಯಿತು. ಇನ್ನು ಇರಾನ್ ಕಡೆಗೆ ಅಂತ ಬಂದ್ರೆ ಇರಾನ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇರಾನ್ ಗೆದ್ದಿದೆ, ಯುದ್ಧದಲ್ಲಿ ನಾವೇ ಗೆಲುವನ್ನು ಸಾಧಿಸಿದ್ದೇವೆ ಅಂತ ಇರಾನ್ ಕಡೆಯಿಂದ ಘೋಷಣೆ ಬಂದಿದೆ. ಇರಾನ್ ಸುಪ್ರೀಂ ಲೀಡರ್ ವಿಜಯದ ಘೋಷಣೆಯನ್ನ ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದೇವೆ ಎನ್ನುವಂಥ ಒಂದು ಅನೌನ್ಸ್ಮೆಂಟ್ ಅನ್ನ
ಮಾಡಿದ್ದಾರೆ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಜಯಘೋಷವನ್ನ ಮಾಡಿದ್ದಾರೆ ಮೊಸ್ತಬಾ ಖಮೇನಿ. ಹಾಗೆ ಇಸ್ಲಾಮಿಕ್ ಕ್ರಾಂತಿಕಾರಿ ಪಡೆಗಳ ಕೆಚ್ಚೆದೆಯ ಹೋರಾಟಕ್ಕೆ ಸುಪ್ರೀಂ ಲೀಡರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ಪುಟ್ಟ ರಾಷ್ಟ್ರ, 2 ರಾಷ್ಟ್ರಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತೆ, ಯುದ್ಧವನ್ನ ಸಾರ್ತವೆ ವಿತೌಟ್ ಇನ್ಫಾರ್ಮಿಂಗ್. ಯಾವುದೇ ಎಚ್ಚರಿಕೆಯನ್ನು ಕೊಟ್ಟಿರಲಿಲ್ಲ, ಏನೂ ಇಲ್ಲ, ಸಡನ್ ಆಗಿ ಆಗಿರುವಂತಹ ಯುದ್ಧ. ಅದರಲ್ಲಿ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಆಗುತ್ತೆ. ಅದಾದ್ಮೇಲೂ ಕೂಡ 40 ದಿನಗಳ ಸತತ ಹೋರಾಟವನ್ನ ಇರಾನ್ ಮಾಡಿದೆ. ಹೀಗಾಗಿ ಇಸ್ಲಾಮಿಕ್ ಕ್ರಾಂತಿಕಾರಿ ಪಡೆಗಳ ಕೆಚ್ಚೆದೆಯ ಹೋರಾಟಕ್ಕೆ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶತ್ರುಗಳ ಸೈನ್ಯವನ್ನ ಹಣ್ಗಾಯಿ ನೀರ್ಗಾಯಿ ಮಾಡಿದ್ದೇವೆ ಅಂತ ಇರಾನ್ ಸಂಭ್ರಮಿಸ್ತಾ ಇದೆ. ಇಸ್ರೇಲ್ನ ಅಸ್ತಿತ್ವಕ್ಕೆ ಸಂಕಷ್ಟ ತಂದಿದ್ದೇವೆ ಅಂತ ಗುಡುಗಿದ್ದಾರೆ ಹೊಸ ಸುಪ್ರೀಂ ಲೀಡರ್. ಆದರೆ ಈ ಒಂದು ಸ್ಟೇಟ್ಮೆಂಟ್ ನಿಜಕ್ಕೂ ಪ್ರವೋಕಿಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಅಮೆರಿಕ ಏನೇ ಮಾಡಿದ್ರು ಅದು ನಡೆಯುತ್ತೆ. ಯಾಕಂದ್ರೆ ಟ್ರಂಪ್ ಅವರು ಇರೋದೇ ಹಾಗೆ, ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲ ಓಕೆ. ಬಟ್ ಈ ರೀತಿ ಸ್ಟೇಟ್ಮೆಂಟ್ ಅವರು ಇರಾನ್ನಿಂದ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಹೀಗಾಗಿ ಈ ಒಂದು ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಏನಿದೆ, ಪ್ರಚೋದನಾತ್ಮಕ ಘೋಷಣೆ, ಇದು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಉದ್ವಿಗ್ನತೆಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಅಮೆರಿಕಾದಲ್ಲಿ ಟ್ರಂಪ್ ಅವರು ಇಕ್ಕಟ್ಟಿಗೆ ಸಿಲುಕಿದ್ರೆ, ಇತ್ತ ಇರಾನ್ನಲ್ಲಿ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡ ಬೆನ್ನಲ್ಲೇ ಹೊಸ ಸುಪ್ರೀಂ ಲೀಡರ್ ಆಯತೊಲ್ಲಾ ಮೊಸ್ತಬಾ ಖಮೇನಿ ಒಂದು ಜಯಘೋಷವನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು 2 ರಾಷ್ಟ್ರಗಳಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್. ಇದರ ಜೊತೆಗೆ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧವನ್ನ ಸಾರ್ತಾ ಇದೆ, ಯುದ್ಧವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳಿದೆ ಅದನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಬಹುಮುಖ್ಯವಾಗಿ ಕುವೈತ್ ಹಾಗೂ ಬಹ್ರೇನ್ ಮೇಲೆ ಇರಾನ್ ಕ್ಷಿಪಣಿ ಮಳೆಯನ್ನೇ ಸುರಿಸಿದೆ. ಅಮೆರಿಕ ಸೇನೆಯ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಹಾರ ನಡೀತಾ ಇದೆ. ಕುವೈತ್ ಮತ್ತು ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಹಾಗೆ ಯಾವಾಗ ಈ ಡ್ರೋನ್ಗಳನ್ನ ಉಡಾಯಿಸಿತು, ಅಥವಾ ಇರಾನ್ 7 ಕ್ಷಿಪಣಿಗಳನ್ನು ಉಡಾಯಿಸಿದೆ, ಅದರಲ್ಲಿ 6 ಕ್ಷಿಪಣಿಗಳನ್ನು ಸಕ್ಸಸ್ಫುಲಿ ಹೊಡೆದು ಉರುಳಿಸಿದೆ US ಸೈನ್ಯ. ಜೊತೆಗೆ ಇವರು ಕೇವಲ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ, ಬದಲಿಗೆ ಕುವೈತ್ನ ಏರ್ಪೋರ್ಟ್ ಮೇಲೆಯೂ ಕೂಡ ಡ್ರೋನ್ ದಾಳಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ, ಹಾಗೆ ಹಲವರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಅಮೆರಿಕ ಮಿಲಿಟರಿ ತಾಣಗಳ ಮೇಲೆ ನೇರ ದಾಳಿಯನ್ನು ನಡೆಸಿದ್ದೀವಿ ಅಂತ ಇರಾನ್ನ IRGC ಘೋಷಣೆಯನ್ನು ಕೂಡ ಮಾಡಿದೆ, ಕನ್ಫರ್ಮ್ ಮಾಡಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ವಿಮಾನ ಸಂಚಾರದಲ್ಲಿ ಭಾರಿ ವ್ಯತ್ಯಾಸ ಕೂಡ ಉಂಟಾಗ್ತಾ ಇದೆ. ಯಾಕಂದರೆ ಕುವೈತ್ನಲ್ಲಿ ನಾನು ಆಗಲೇ ಹೇಳಿದಾಗೆ ವಿಮಾನ ನಿಲ್ದಾಣವನ್ನೇ ಗುರಿಯಾಗಿಸಿಕೊಂಡು ಅವರು ಕ್ಷಿಪಣಿ ದಾಳಿಯನ್ನು ನಡೆಸಿದ್ದಾರೆ, ಡ್ರೋನ್ ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಅಲ್ಲಿ ಸಾವಾಗಿದೆ, ಗಂಭೀರ ಗಾಯವಾಗಿದೆ. ಸದ್ಯಕ್ಕಂತೂ ಒಂದಷ್ಟು ಫ್ಲೈಟ್ ಸ್ಕೆಡ್ಯೂಲ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಹಾಗೆ ಇರಾನ್ ಬೆಂಬಲಿತ ಪಡೆ ಕುವೈತ್ ವಿಮಾನ ನಿಲ್ದಾಣದ ಟರ್ಮಿನಲ್ ಮೇಲೆ ನಡೆಸಿರುವಂತಹ ಡ್ರೋನ್ ದಾಳಿಯಲ್ಲಿ ಹಲವರು ಗಾಯಗೊಂಡಿದ್ದಾರೆ, ಒಬ್ಬರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಇರಾನ್ ಮೇಲೆ ಅಮೆರಿಕ ತನ್ನ ರೇಡಾರ್ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಿತ್ತು, ಇರಾನ್ನ ರೇಡಾರ್ ಕೇಂದ್ರಗಳ ಮೇಲೆ. ಇದಕ್ಕೆ ಕೌಂಟರ್ ಆಗಿ ಅಮೆರಿಕಾದ ಮಿಲಿಟರಿ ತಾಣಗಳ ಮೇಲೆ ನೇರ ದಾಳಿಯನ್ನು ನಡೆಸಿದ್ದೀವಿ ಅಂತ IRGC ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದೆ. ಇದಿಷ್ಟು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಯುದ್ಧವನ್ನ ಸಾರಿರುವಂತಹ ವಿಷಯ. ಇದರ ನಡುವೆ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಹಾರ್ಮುಜ್ ಜಲಸಂಧಿ, ಅದು ಇಷ್ಟು ದಿನ ಅಲ್ಲಿ ಕೇವಲ ಹಡಗುಗಳು ಶಾಂತವಾಗಿ ಹೋಗ್ತಾ ಇತ್ತು, ಜಾಗತಿಕವಾಗಿ ಒಂದು ಕನೆಕ್ಷನ್ ಇತ್ತು ವ್ಯಾಪಾರದ ವಿಷಯವಾಗಿ. ಆದರೆ ಈಗ ಹಾರ್ಮುಜ್ ಈ ಯುದ್ಧದ ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾರ್ಮುಜ್ನಲ್ಲಿ ದಾಳಿ ಹಾಗೂ ಪ್ರತಿ ದಾಳಿಗಳು ನಡೀತಾ ಇದೆ. ಒಂದು ಕಡೆ ಅಮೆರಿಕಾದು ಕಡೆಯ ಹಡಗು ಇದ್ರೆ, ಅಥವಾ ಅಲ್ಲಿರುವಂತಹ ಸೈನಿಕರಿದ್ರೆ ಅದ್ರ ಮೇಲೆ ಇರಾನ್ ಅಟ್ಯಾಕ್ ಮಾಡೋದಾಗಿರ್ಬೋದು, ಅಥವಾ ಇರಾನ್ನ ಶಿಪ್ ಕಂಡು ಬಂದ್ರೆ ಅಮೆರಿಕ ಅಟ್ಯಾಕ್ ಮಾಡೋದಾಗಿರ್ಬೋದು. ಇದು ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಾರ್ಮುಜ್ ಜಲಸಂಧಿಯತ್ತ ನುಗ್ಗಿ ಬಂದಿವೆ ಇರಾನ್ನ 4 ಅತ್ಯಾಧುನಿಕ ಡ್ರೋನ್ಗಳು. ಅಂತಾರಾಷ್ಟ್ರೀಯ ಹಡಗುಗಳಿಗೆ ಅಪಾಯವಾಗಿದ್ದ ಡ್ರೋನ್ಗಳನ್ನು US ಪಡೆ ಹೊಡೆದು ಉರುಳಿಸಿದೆ. ಅಂದ್ರೆ ಯಾವಾಗ ಈ ಅಪ್ಗ್ರೇಟೆಡ್ ಅಥವಾ ಅಪ್ಡೇಟೆಡ್ ಅತ್ಯಾಧುನಿಕ ಡ್ರೋನ್ಗಳು ಇರಾನ್ ಕಡೆಯಿಂದ ಯಾವಾಗ ಹಾರ್ಮುಜ್ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ಗೆ ಬರುತ್ತೆ, ಅವು ಈ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಶಿಪ್ಗಳಿಗೆ ಅಪಾಯವನ್ನ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ US ಪಡೆ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ. ಇದಕ್ಕೆ ಜೊತೆಗೆ ಪ್ರತಿಯಾಗಿ ಇರಾನ್ನ ಕರಾವಳಿ ಕಣ್ಗಾವಲು ಮತ್ತು ರೇಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿದೆ US ಪಡೆ. ಹೀಗಾಗಿ ಜಲಸಂಧಿಯ ದ್ವೀಪದಲ್ಲಿರುವಂತಹ ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸವಾಗಿದೆ. ಹಾಗೆ ಸಮುದ್ರ ಸಂಚಾರದ ಭದ್ರತೆಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯ ಅಂತ ಸೇಂಟ್ಕಾಮ್ ಕೂಡ ಹೇಳಿದೆ. ಪ್ರಸ್ತುತ ಹಾರ್ಮುಜ್ ಜಲಸಂಧಿ ಈಗ ಅಮೆರಿಕ ಇರಾನ್ ನಡುವಿನ ಅತಿ ದೊಡ್ಡ ಹಾಟ್ಸ್ಪಾಟ್. ದೇಶಗಳ ಮೇಲೆ ಯುದ್ಧ ಆಯಿತು, ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡ್ರೋನ್ ಎಲ್ಲ
ಹಾರಿಸಿದ್ರು, ಎಲ್ಲವೂ ಆಯಿತು. ಈಗ ಎಲ್ಲಿ ಯುದ್ಧ ನಡೀತಾ ಇದೆ? ಹಾರ್ಮುಜ್ ಜಲಸಂಧಿಯಲ್ಲಿ ಯುದ್ಧ ನಡೀತಾ ಇದೆ. ಹಾಗೆ ಸೇಂಟ್ಕಾಮ್ ಅಂದರೆ ಇದು ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಕಮಾಂಡ್, ಇದ್ರದ್ದು ಕಾರ್ಯಾಚರಣೆಯ ಪ್ರದೇಶ ಬಂದು ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ ಮತ್ತು ಈಜಿಪ್ಟ್ ಪ್ರದೇಶಗಳಲ್ಲಿ ಅಮೆರಿಕಾದ ಸೇನಾ ಕಾರ್ಯಾಚರಣೆಗಳನ್ನು ಇದು ನಿರ್ವಹಿಸುತ್ತೆ. ಸೊ ಇದೇ ಕನ್ಫರ್ಮ್ ಮಾಡಿದೆ, ಅಂದರೆ ಸಮುದ್ರ ಸಂಚಾರದ ಭದ್ರತೆಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು. ಯಾಕಂದರೆ ಅಂತಾರಾಷ್ಟ್ರೀಯ ಶಿಪ್ಗಳ ಮೇಲೆ ಇರಾನ್ ಡ್ರೋನ್ ದಾಳಿಗಳನ್ನು ಮಾಡೋದಕ್ಕೆ ಮುಂದಾಗಿತ್ತು. ಹೀಗಾಗಿ ನಾವು ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೇವೆ. ಹಾಗೆ ಇರಾನ್ನ ಕರಾವಳಿ ಕಣ್ಗಾವಲು ಪ್ರದೇಶಗಳೇನಿರುತ್ತೆ ಅಥವಾ ರೇಡಾರ್ ಕೇಂದ್ರಗಳೇನಿರುತ್ತೆ, ಅದಕ್ಕೆ ಸಿಗ್ನಲ್ ಕೊಡುವಂಥ ಕೇಂದ್ರಗಳು, ಇದರ ಮೇಲೆ ನಾವು ವೈಮಾನಿಕ ದಾಳಿಯನ್ನು ಮಾಡಿದ್ದೇವೆ. ಇದರಿಂದಾಗಿ ಜಲಸಂಧಿಯ ದ್ವೀಪದಲ್ಲಿರುವಂಥ ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸವಾಗಿದೆ. ಸೇಫ್ಟಿಗಾಗಿ, ನಮ್ಮ ಹಡಗುಗಳ ಸೇಫ್ಟಿಗಾಗಿ ಅಥವಾ ನಮ್ಮ ಸೈನಿಕರ ಸೇಫ್ಟಿಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯ ಅಂತ ಸೇಂಟ್ಕಾಮ್ ಹೇಳಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಈಗ ಪ್ರಸ್ತುತ ಅಮೆರಿಕ ಹಾಗೂ ಇರಾನ್ ನಡುವಿನ ಅತಿ ದೊಡ್ಡ ಹಾಟ್ಸ್ಪಾಟ್, ಅಂದರೆ ಯುದ್ಧದ ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಹಾರ್ಮುಜ್ ಜಲಸಂಧಿ. ಕೇವಲ ವ್ಯಾಪಾರ ಮಾರ್ಗವಾಗಿತ್ತು ಇಷ್ಟು ವರ್ಷಗಳ ಕಾಲ. ಅಲ್ಲಿ ತೈಲ, ಅನಿಲ ಎಲ್ಲವೂ ಕೂಡ ಶಾಂತಿಯುತವಾಗಿ, ಅಷ್ಟೊಂದು ಸಮುದ್ರದಲ್ಲಿ ಅಷ್ಟೊಂದು ಪ್ರಕ್ಷುಬ್ಧತೆ ಇದ್ರೂ ಕೂಡ ಶಾಂತಿಯುತವಾಗಿ ಶಿಪ್ಗಳು ಮೂವ್ಮೆಂಟ್ ಆಗ್ತಾ ಇದ್ವು. ಬಟ್ ಈಗ ಯುದ್ಧದ ಹಾಟ್ಸ್ಪಾಟ್ ಆಗಿದೆ. ಮತ್ತೊಂದು ಕಡೆ ನಾವು ಗಮನಿಸಿದ್ವಿ, ಯಾವಾಗ ಇರಾನ್ ಈ ಶಾಂತಿ ಒಪ್ಪಂದದ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡುತ್ತೆ ಶ್ವೇತಭವನಕ್ಕೆ, ಆಗ ಅಲ್ಲಿ ಒಂದು ಮೇಜರ್ ಪಾಯಿಂಟ್ನ ಅದು ಉಲ್ಲೇಖಿಸುತ್ತೆ. ಅಂದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಕೇವಲ ಇರಾನ್ ಮೇಲೆ ಮಾತ್ರ ಅಲ್ಲ, ಲೆಬನಾನ್ ಮೇಲೂ ಕೂಡ ಅಟ್ಯಾಕ್ ಮಾಡಬಾರ್ದು ಅನ್ನೋದಾಗಿ ಒಂದು ಪಾಯಿಂಟ್ನ ಉಲ್ಲೇಖ ಮಾಡಿರ್ತಾರೆ. ಆದರೆ ಇದಕ್ಕೆ ಇಸ್ರೇಲ್ ಒಪ್ಕೊಂಡಿರೋದಿಲ್ಲ. ಯಾಕಂದರೆ ಹಿಜ್ಬುಲ್ಲಾ ಇದು ಉಗ್ರ ಸಂಘಟನೆ. ಆ್ಯಂಡ್ ಹಿಜ್ಬುಲ್ಲಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಈ ಸಂಘಟನೆ, ಅವರು ಡೈರೆಕ್ಟಾಗೆ ಘೋಷಣೆಯನ್ನು ಮಾಡಿದ್ರು, ಇಸ್ರೇಲ್ನ ನಾಶಪಡಿಸೋದೇ ನಮ್ಮ ಗುರಿ ಅಂತ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಯುದ್ಧವನ್ನು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಇಸ್ರೇಲ್ ಹೇಳ್ಕೊಂಡು ಬಂದಿತ್ತು. ಆದರೆ ಇದೀಗ ಇಸ್ರೇಲ್ ಹಾಗೂ ಲೆಬನಾನ್ ಒಂದು ಒಪ್ಪಂದಕ್ಕೆ ಬರೋದರ ಸಮೀಪ ಇದ್ರು. ಬಟ್ ಈಗ ಇಸ್ರೇಲ್ ಲೆಬನಾನ್ ಒಪ್ಪಂದಕ್ಕೆ ಅಡ್ಡಗಾಲು ಹಾಕಿದ್ದಾರೆ. ಯಾರು ಹಾಗಾದರೆ ಅಡ್ಡಗಾಲು ಹಾಕಿದ್ದು? ಯಾರು ಈ ಒಪ್ಪಂದವನ್ನು ಬ್ರೇಕ್ ಮಾಡೋದಕ್ಕೆ ಯಾರು ಮುಂದಾಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯ ನಿರ್ಮಾಣಕ್ಕೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ತಾತ್ಕಾಲಿಕ ಕದನ ವಿರಾಮವನ್ನು ಮಾಡಿಫೈ ಮಾಡೋದಕ್ಕೆ ಇಸ್ರೇಲ್ ಹಾಗೂ ಲೆಬನಾನ್ ಸರ್ಕಾರಗಳು ಒಪ್ಪಿಗೆಯನ್ನು ನೀಡಿದ್ವು. ಅಂದರೆ ಓಕೆ, ಅದನ್ನು ಸ್ವಲ್ಪ ಮಾಡಿಫೈ ಮಾಡೋಣ ಅನ್ನೋದಾಗಿ ಅವರು ಮುಂದೆ ಬಂದಿದ್ರು. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯ ನಿರ್ಮಾಣಕ್ಕೆ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿದ್ರು. ಆದರೆ ಈ ಶಾಂತಿ ಒಪ್ಪಂದವನ್ನು ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆ ಏನಿದೆ, ಲೆಬನಾನ್ನಲ್ಲಿದೆ, ಸಾಕಷ್ಟು ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ಸಾಕಷ್ಟು ಜನ ಈ ಹಿಂದೆ ಪ್ರಾಣವನ್ನು ಕಳ್ಕೊಂಡಿದ್ರು ಈ ಹಿಜ್ಬುಲ್ಲಾ ಸಂಘಟನೆಯಿಂದ. ಅಂದರೆ ಇದೊಂದು ಉಗ್ರ ಸಂಘಟನೆ. ಈ ಶಾಂತಿ ಒಪ್ಪಂದ ನಮಗೆ ಬೇಕಾಗಿಲ್ಲ ಅಂತ ಹಿಜ್ಬುಲ್ಲಾ ರಿಜೆಕ್ಟ್ ಮಾಡಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಹೀಗಾಗಿ ಭೀಕರ ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಇದರಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ ಲೆಬನಾನ್ ಭವಿಷ್ಯದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ ಅಂತ ಸರ್ಕಾರಗಳು ಕೂಡ ಹೇಳ್ತಾ ಇದ್ದಾರೆ. ಇಸ್ರೇಲ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಈ ಸರ್ಕಾರಗಳು ಬೇರೆ ಥರ್ಡ್ ಪಾರ್ಟಿ ಇದರೊಳಗಡೆ ಮೂಗು ತೋರಿಸೋದು ಬೇಡ ಅಂತ ಸರ್ಕಾರಗಳು ಕೂಡ ಹೇಳ್ತಾ ಇದೆ. ಆದರೆ ಇನ್ನೇನು ಸಂಧಾನ ಆಗುತ್ತೆ ಅಂತ ಅನ್ಕೊಳ್ಬೇಕಾದ್ರೆ ಸಂಧಾನದ ನಡುವೆಯೂ ಕೂಡ ಗುಂಡಿನ ಚಕಮಕಿ ನಿಲ್ತಾ ಇಲ್ಲ. ಕದನ ವಿರಾಮಕ್ಕೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸುವಂತಹ ಪ್ರಯತ್ನಗಳಿಗೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ತೀವ್ರವಾದಂತಹ ಕುತ್ತನ್ನು ತರ್ತಾ ಇದೆ. ಅಮೆರಿಕಾದ ಮಧ್ಯಸ್ಥಿತಿಯಲ್ಲಿ ತಾತ್ಕಾಲಿಕ ಕದನ ವಿರಾಮವನ್ನು ಮಾಡಿಫೈ ಮಾಡೋದಕ್ಕೆ ಅಥವಾ ಈ ಬಾರ್ಡರ್ನಲ್ಲಿ ಗಡಿಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯವನ್ನು ನಿರ್ಮಿಸೋದಕ್ಕೆ ಇಸ್ರೇಲ್ ಹಾಗೂ ಲೆಬನಾನ್ ಸರ್ಕಾರಗಳು ಒಪ್ಪಿಗೆಯನ್ನು ಸೂಚಿಸಿದ್ವು. ಭವಿಷ್ಯದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ ಎಂಬ ನಿಲುವಿಗೆ ಎರಡೂ ಸರ್ಕಾರಗಳು ಬಂದಿದ್ರೂ ಕೂಡ ಈ ಶಾಂತಿ ಒಪ್ಪಂದವನ್ನು ಹಿಜ್ಬುಲ್ಲಾ ಸಂಘಟನೆ ಏನಿದೆ, ಉಗ್ರ ಸಂಘಟನೆ, ಅದು ರಿಜೆಕ್ಟ್ ಮಾಡಿದೆ. ಲೆಬನಾನ್ ಸೇನೆಯು ಗಡಿ ಭಾಗದಲ್ಲಿ ನಿಯಂತ್ರಣ ಸಾಧಿಸಲು ಮುಂದಾಗಿದ್ರೂ ಕೂಡ ಹಿಜ್ಬುಲ್ಲಾ ಒಂದಷ್ಟು ಅಡೆತಡೆಗಳನ್ನು ಒಡ್ತಾ ಇದೆ. ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ. ಪರಿಣಾಮವಾಗಿ ಸಂಧಾನದ ನಡುವೆಯೂ ಕೂಡ ಗುಂಡಿನ ಚಕಮಕಿ ನಿಂತಿಲ್ಲ ಹಾಗೂ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಹಾಗೆ ಈ ಒಂದು ಘರ್ಷಣೆಯಲ್ಲಿ, ರಕ್ತಪಾತದ ಘರ್ಷಣೆಯಲ್ಲಿ ಸಾಕಷ್ಟು ಸಾವು ನೋವಾಗಿದೆ. ಈಗಾಗಲೇ 9 ಮಂದಿ ಸಾವನ್ನಪ್ಪಿದ್ದು ಇಸ್ರೇಲ್ ಲೆಬನಾನ್ ನಡುವಿನ ಕದನ ವಿರಾಮದ ಒಪ್ಪಂದಕ್ಕೆ ಭಾರಿ ದೊಡ್ಡ ಕಂಟಕ ಎದುರಾಗಿದೆ. ಸೊ ಇದಿಷ್ಟು ಅಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್. ಆದರೆ ಸಾವಿರಾರು ಕಿಲೋಮೀಟರ್ ಆಚೆಗೆ, ನಮ್ಮ ಭಾರತದಿಂದ ಸಾವಿರಾರು ಕಿಲೋಮೀಟರ್ ಆಚೆಗೆ ನಡೀತಾ ಇರುವಂಥ ಈ ಡೆವಲಪ್ಮೆಂಟ್ಸ್ ನಮ್ಮ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಮಾಡ್ತಾ ಇದೆ, ಪ್ರಮುಖವಾಗಿ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡ್ತಾ ಇದೆ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಗತ್ತಿಗೆ ಇರಾನ್ ತೈಲ ಶಾಕ್ ಅನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ. ಹಾರ್ಮುಜ್ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಗಗನಕ್ಕೇರ್ತಾ ಇದೆ. ಅಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಸಾಮಾನ್ಯ ಜನರ
ಕೈ ಸುಡ್ತಾ ಇದೆ, ಜೇಬು ಖಾಲಿ ಆಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಹೆಚ್ಚಾಗ್ತಾ ಇದೆ. ಇರಾನ್ನ ತೈಲ ಮಾರಾಟವನ್ನು ತಡೆಯೋದಕ್ಕೆ ಅಮೆರಿಕ ಮತ್ತಷ್ಟು ಕಠಿಣ ಆರ್ಥಿಕ ನಿರ್ಬಂಧವನ್ನು ಹೇರೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇರಾನ್ನ ಆರ್ಥಿಕತೆಯನ್ನ ಕಂಪ್ಲೀಟ್ ಆಗಿ ಡೌನ್ ಮಾಡಬೇಕು ಅನ್ನೋದೇ ಅಮೆರಿಕದ ಪ್ಲಾನ್. ಆರ್ಥಿಕತೆ ಇಲ್ಲ, ದುಡ್ಡಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರು ಶರಣಾಗ್ತಾರೆ ಅನ್ನೋದು ಅಮೆರಿಕ ಹಾಗೂ ಇಸ್ರೇಲ್ನ ಪ್ಲಾನ್. ಹೀಗಾಗಿ ಇರಾನ್ನ ತೈಲ ಮಾರಾಟ ತಡೆಯೋದಕ್ಕೆ ಅಮೆರಿಕದಿಂದ ಮತ್ತಷ್ಟು ಕಠಿಣ ಆರ್ಥಿಕ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಒಂದು ತೈಲ ಟ್ಯಾಂಕರ್ ಇರುತ್ತೆ, ಅದನ್ನು ವಶಪಡಿಸಿಕೊಂಡಿದೆ ಅಮೆರಿಕ ಪಡೆ. ಅಣ್ವಸ್ತ್ರ ಹಾಗೂ ಒಪ್ಪಂದಕ್ಕೆ ಟ್ರಂಪ್ ಹಾಕಿದ ಹೊಸ ಷರತ್ತುಗಳಿಗೆ ಇರಾನ್ ಸರ್ಕಾರ ಬಗ್ತಾ ಇಲ್ಲ. ಹೀಗಾಗಿ ಅಣ್ವಸ್ತ್ರವನ್ನು ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಡೆ ಇಲ್ಲ, ಅಣ್ವಸ್ತ್ರವನ್ನು ನೀವು ತ್ಯಜಿಸಲೇಬೇಕು ಅಂತ ಅಮೆರಿಕ ಪಟ್ಟು ಹಿಡಿದಿದೆ. ಹೀಗಾಗಿ ಆ ಕಡೆ ಅವರು ಒಪ್ತಾ ಇಲ್ಲ, ಈ ಕಡೆ ಇವರು ಬಗ್ತಾ ಇಲ್ಲ. ಈ ಕಾರಣದಿಂದ ಹೇಗಾದರೂ ಮಾಡಿ ತೈಲ ಮಾರಾಟ ಏನಿದೆ, ಆರ್ಥಿಕತೆ ಏನಿದೆ, ಇರಾನ್ನ ಆರ್ಥಿಕತೆ, ಅದನ್ನು ಕುಗ್ಗಿಸ್ಬೇಕು ಅನ್ನುವಂಥ ಪ್ಲಾನ್ ಇದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ತೈಲ ಟ್ಯಾಂಕರನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಅಮೆರಿಕ ಪಡೆ. ಅಣ್ವಸ್ತ್ರ ಒಪ್ಪಂದಕ್ಕೆ ಟ್ರಂಪ್ ಹಾಕಿದ ಹೊಸ ಷರತ್ತುಗಳಿಗೆ ಇರಾನ್ ಸರ್ಕಾರ ಬಗ್ತಾ ಇಲ್ಲ. ಹಾಗೆ ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಏನಿದೆ 22%ಗೆ 22% ಕುಸಿದಿದೆ ಅಂತ ಡೊನಾಲ್ಡ್ ಟ್ರಂಪ್ ವಾದವನ್ನ ಮಾಡ್ತಿದ್ದಾರೆ. ಇದು ಎಷ್ಟು ಸತ್ಯ ಏನು ಗೊತ್ತಿಲ್ಲ. ಹಾಗೆ ಇರಾನ್ ತನ್ನ ಸ್ವಾಯತ್ತತೆ ವಿಚಾರದಲ್ಲಿ ರಾಜಿ ಇಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದೆ ಇರಾನ್. ಹೀಗಾಗಿ ಒಂದಷ್ಟು ಯುದ್ಧದ ಭೀತಿ, ಅಂದರೆ ಆಲ್ರೆಡಿ ಯುದ್ಧ ನಡೀತಾನೆ ಇದೆ. ಮೇಲ್ನೋಟಕ್ಕಷ್ಟೇ ಶಾಂತಿ ಒಪ್ಪಂದ, ಬಟ್ ಒಳಗೊಳಗೆ ಸಂಘರ್ಷಗಳು ನಡೀತಾ ಇದೆ. ಮತ್ತೊಂದು ಕಡೆ ಈ ಇರಾನ್ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಪ್ರವೋಕ್ ಮಾಡುತ್ತೆ, ನಾವೇ ಗೆದ್ದಿದ್ದೀವಿ ಅಂತ ಬೇರೆ ಹೇಳಿದ್ದಾರೆ. ಹೀಗಾಗಿ ಅವ್ರನ್ನ ಸೋಲ್ಸೋದಕ್ಕೆ ಅಥವಾ ಅವರ ಒಂದು ಸ್ಟೇಟ್ಮೆಂಟ್ಗೆ ಕೌಂಟರ್ ಅಟ್ಯಾಕ್ ಆಗಿ ಅಮೆರಿಕ ಇನ್ಯಾವ ರೀತಿ ಪ್ರತಿಕ್ರಿಯೆಯನ್ನು ತಗೊಳ್ಳುತ್ತೆ, ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕು.